ಡೀಸೆಲ್ ಆಯಿಲ್ ಇಂಜಿನ್ ಕೆಳಗಡೆ ಏಟ್ ಬಿದ್ದಿದೆ, ಆಯಿಲ್ ಇದಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗೆ, ಇಲ್ಲಿ ನೋಡುವಾಗ ಹೆಂಗೆ ಲೀಕ್ ಆಗ್ತಿದೆ ಇದು ನೋಡಿ ಈ ಕಡೆ. ಎಲ್ಲರಿಗೂ ನಮಸ್ಕಾರ, ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ಡೇ 2 ಆಫ್ ಮುನ್ನಾರ್ ರೈಡು. ಟೈಮ್ ಈಗ ಬಂದ್ಬಿಟ್ಟು 3:30-4 ಗಂಟೆ. ಸೊ ನಾವೆದ್ದು ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ಕೂತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರಂತೆ. ಅದೇನೋ ಜೀಪಲ್ಲಿ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ 300 ಮೀಟರ್ಸ್ ಏನೋ ಟ್ರೆಕ್ ಅಂತೆ, ಜಾಸ್ತಿ ಟ್ರೆಕ್ ಅಂತ ಏನಿಲ್ಲಂತೆ. ಸೊ ಜಸ್ಟ್ ಬಂದೆಲ್ಲ ಎಬ್ಸಿದ್ರು. ನಾವು ಹೋಗಿ ಅಲ್ಲಿಗೆಲ್ಲ ಉಜ್ಕೊಂಡು ಬೆಳಗಿನ ಪಾಪಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಈಗ ಶ್ರೀನಿಧಿ ರೆಡಿಯಾಗಿ ಬರ್ತಾನೆ. ರೆಡಿಯಾಗಿ ಬಂದ್ಬಿಟ್ಟು ವಿಲ್ ಆಲ್ ಗೋ ಟುವರ್ಡ್ಸ್ ಅಸೆಂಬ್ಲಿ ಪಾಯಿಂಟು. ಆಯಿತಾ, ಬನ್ನಿ ನೋಡೋಣ ಹೆಂಗಿರುತ್ತೆ ದಿನ ಅಂತ ಎಕ್ಸ್ಪೀರಿಯನ್ಸು. ಮಗ ರೆಡಿನಾ? ಹಾಂ, ಗುಡ್ ಮಾರ್ನಿಂಗ್ ಮಗ, ಬಾ. ನಮ್ಮ ಟೀ ಅಂತೂ ಬಂದಿದೆ ನೋಡಿ. ಮತ್ತು ಈ ಕಡೆ ನಮ್ಮ ಜೀಪು ರೆಡಿ ಇದೆ. ಟೀ ಕುಡಿದ್ಬಿಟ್ಟು ಶ್ರೀನಿಧಿ ಬಂದರು. ಅನಂತ್ ಬರಲ್ವಂತೆ, ಫುಲ್ ರೆಸ್ಟಿಂಗು ಅನಂತು. ಆಯಿತಾ, ಅವರು ಸ್ವಲ್ಪ ಕಾಲಿಗೇನೋ ಈಟ್ ಆಗಿಬಿಡ್ತು ನೆನ್ನೆ. ಆದರೆ ಹಂಗೂ ಕುಂಡ್ಕೊಂಡೆ ನೆನ್ನೆ ಬಂದ್ಬಿಟ್ರ ಮೇಲೆ. ಸೊ ಟೀ ಕುಡಿದು ಮತ್ತೆ ಜೀಪಲ್ಲಿ ಕೂತ್ಕೊಂಡು ಸಿಗ್ತೀನಿ ನಿಮಗೆ. ಜೀಪಲ್ಲಂತೂ ಕೂತ್ಕೊಂಡು ಹೊರಟಿದ್ದೀವಿ. ಬನ್ನಿ ನೋಡೋಣ ಹೆಂಗಿರ್ತಾರೆ ಅಂತ. ಸೊ ಇವಾಗ ನೋಡಿದ್ರಲ್ಲ ಸಖತ್ತಾಗಿರೋ ಸನ್ರೈಸು. ನಾವು ಇದೀವಿ ಈಗ ಕೊಳಕಮಲೆ ಸನ್ರೈಸ್ ಪಾಯಿಂಟಲ್ಲಿ. ಆಯಿತಾ, ಎಲ್ಲೋ ಬೇರೆ ಸ್ವರ್ಗಕ್ಕೆ ಬಂದಂಗಿದೆ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ನಮ್ಮ ಹುಡುಗ ಶ್ರೀನಿಧಿ, ಸೂಪರ್ ಮಗ, ಥ್ಯಾಂಕ್ಸ್. ಒಳ್ಳೆ ಜಾಗ ಕರ್ಕೊಂಡ್ಬಂದಿದ್ದೆ. ಲೈಫಲ್ಲಿ ಮಾಡಿದ್ದು ಒನ್ ಆಫ್ ದ ಒಳ್ಳೆ ಕೆಲಸ ಮಗ ನಿಮ್ಮದು ಅಂತ. ಈ ಥರ ಒಂದು 10 ಸಲ ಇದೆಯಲ್ಲ ಎಂತ ಇಲ್ಲಿ ಅಕ್ಕಪಕ್ಕ ವ್ಯೂ ನೋಡಿ ಹೆಂಗಿದೆ. ಇಲ್ಲಿ ಬಂದು ಸನ್ರೈಸ್ ನೋಡೋದೇ ಒಂದು ಕತೆ ಅಂದರೆ, ಇಲ್ಲಿಗೆ ಬರೋದೇ ಇನ್ನೊಂದು ಕತೆ. ಜೀಪ್ ಸಫಾರಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದೆ ನಾನು. ಸೂಪರ್ ಅಂದರೆ ಹೋಗ್ತಿರುವಾಗ ನೋಡ್ತೀನಿ, ಟ್ರೈ ಮಾಡ್ತೀನಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣ ಕ್ಲಿಪ್ಸ್ ನೋಡಿದ್ರಲ್ವಾ, ಡಸಂಟ್ ಮೇಕ್ ಜಸ್ಟಿಸ್. ಅಂದರೆ ಲಿಟ್ರಲಿ ಏನಂದರೆ ಈ ಥರ ಬಂಡೆಗಳಿರುತ್ತೆ, ಆಯಿತಾ, ಈ ಥರ ಬಂಡೆಗಳಿರುತ್ತೆ. ಇದ್ರ ಮೇಲೆ ಜೀಪ್ ಹಬ್ಸ್ಕೊಂಡು ಝೀ ಅಂತ ಬಂದರು. ಅದು ಹೆಂಗೆ ಬಂದರು, ಬಟ್ ನಂಗೆ ಅನ್ಸುತ್ತೆ ಮಹೇಂದ್ರ ಇಸ್ ದ ಓನ್ಲಿ ಕಂಪನಿ ವಿಚ್ ಮೇಕ್ಸ್ ಸಚ್ ಟಫ್ ವೆಹಿಕಲ್ಸ್ ಮಗ. ಸೀರಿಯಸ್ಲಿ
and it can be told. ಸೀರಿಯಸ್ಲಿ ಮಗ, ಅಂದರೆ ಕಾಂಟ್ ಇಮ್ಯಾಜಿನ್ ಮಗ, ನಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಕಣೋ ಅಲ್ಲಿ ಆ ರೋಡಲ್ಲಿ. And imagine ಹ್ಯಾಟ್ಸ್ a ಆಫ್ ಮಹೀಂದ್ರ, suspension. ಸೀರಿಯಸ್ಲಿ ಹ್ಯಾಂಡ್ಸ್ ಆಫ್ ಮಹೀಂದ್ರ, ನಿಜವಾಗ್ಲು. It's amazing. ಇಂಥ They do. ಎಸ್ಪೆಷಲಿ ಆ ಡ್ರೈವರ್ಸ್ ಕೂಡ, ಐ ಡೋಂಟ್ ನೋ, ಬಟ್ ಅಗೇನ್ ರಿಯಲಿ ಟಫ್ ವೆಹಿಕಲ್ಸ್. ಮಹೀಂದ್ರ ಮೇಕ್ಸ್ ರಿಯಲಿ ಟಫ್ ವೆಹಿಕಲ್ಸ್. ಇಷ್ಟು ದಿನ ಬರೀ ಅಂದ್ಕೊಂಡಿದ್ದೆ, ಬಟ್ ಈಗ ವಾಪಸ್ ಬೆಂಗಳೂರಿಗೆ ಒಂದು ಮಹೀಂದ್ರ ಕ್ಲಾಸಿಕ್ ತೊಗೊಳ್ಳೋಣ ಅನಿಸ್ತಾ ಇದೆ ಮಗ ನನಗೆ. ಇಟ್ ಕ್ಯಾನ್ ಗೋ ಬೆಡಿ ಎನಿವೇರ್ ಮಗ. It's very capable vehicle ಅದು. ಶಿಟ್, And it's made for that. ಅಲ್ಲ It's made for that. ಸೂಪರ್. ಈ ಪೀಕು what we are seeing, it's older than Himalayans. ಹೌದಾ? ನಾಟ್ ಟಾಲರ್ ದೆನ್ ಹಿಮಾಲಯನ್ಸ್, ಓಲ್ಡರ್ ದೆನ್ ಹಿಮಾಲಯನ್ಸ್. But ಓಲ್ಡರ್ for ದೆನ್ ಹಿಮಾಲಯನ್ಸ್ for ಅಂದರೆ South ಹೆಂಗೆ? India, this is the tallest. ಸೌತ್ ಟಾಲೆಸ್ಟ್ ಇದು. South India again, this is the tallest. ಹೈಟ್ ಗೊತ್ತಾ? ಚೆಕ್ ಮಾಡಬೇಕು, ಇವಾಗ ಮರ್ತವೆ. ಇದ್ರ ನೇಮ್ ಹೇಳ್ದ ಹೋಗ್ಲಿ. ಕೊಳಕಮಲೈ ಹಾ. ಸನ್ರೈಸ್ ಪಾಯಿಂಟ್. ಸೊ ಬೆಳಿಗ್ಗೆ ಹೇಳಿದಲ್ಲ ನೀನು. ಒನ್ ಆಫ್ ದಿ ಫೇಮಸ್ ಪಾಯಿಂಟ್ ಇದು ಎಂಟೈರ್ ಮುನ್ನಾರಲ್ಲಿ, ಈ ಸೈಡ್ ಎಂಟೈರ್ ಸೌತಲ್ಲಿ ಪೀಪಲ್ ಎಷ್ಟು ಜನ ಇದ್ದಾರೆ ನೋಡು. ಇದು ಆ್ಯಕ್ಚುಲಿ ಪ್ರೈವೇಟ್, ಇದೊಂದು ಪ್ರೈವೇಟ್ ಜಾಗ ಇದು. ಎಕ್ಸಾಕ್ಟ್ಲಿ, ಪ್ರೈವೇಟ್ ಎಸ್ಟೇಟ್ ಅದು. ಟೀ ಎಸ್ಟೇಟ್. ಇಲ್ಲೆಲ್ಲ ಕಾಣುತ್ತೆ ನೋಡಿ. ಹಾಂ, ಇಲ್ಲೆಲ್ಲ ಕಾಣುತ್ತೆ ನೋಡಿ, ಟೀ ಎಸ್ಟೇಟ್, ಫುಲ್ ಟೀ ಎಸ್ಟೇಟ್ಸ್ ಇದು. ಸೊ ಇಲ್ಲಿ ಒಳಗೆ ಬರೋದಂದ್ರೂ ಅದಕ್ಕೆ ಬೇರೆ ಪಾಸ್ ಗೀಸ್ ಎಲ್ಲ ತೊಗೊಂಡ್ಬರ್ಬೇಕು. ಫುಲ್ ಟೀ, ಇಲ್ಲೆಲ್ಲ ಕೆಳಗೆಲ್ಲ ಫುಲ್ ಟೀ ಎಸ್ಟೇಟ್ ಇರೋದು, ಆಯಿತಾ. ಬಟ್ ಬೆಳಿಗ್ಗೆ 3:30 ಎದ್ದಿದ್ದು ಸಾರ್ಥಕ ಆಯ್ತು ಮಗ. ಬರ್ತದು ಬರ್ತಲ್ಲ, ಸಾಕಾಗಿತ್ತು ಮಾತ್ರ. ಸನ್ರೈಸ್ ಆಗಿದ್ದು ಮಾತ್ರ ಅಮೇಝಿಂಗ್ ಇತ್ತಲ್ಲ. ಸೊ ನಾವು ಇದ್ದಿದ್ದು ಸ್ಟೇಯಿಂದ ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ ಇದು. ಸೊ ನಾವು ಇದ್ದಿದ್ದು ಸ್ಟೇಯಲ್ಲಿ ನಮ್ಮದು ಪ್ಯಾಕೇಜಲ್ಲಿ ಇದು ಜೀಪ್ ಸಫಾರಿ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿ ಬಂದು ಜೀಪ್ ಒಂದು ಕಡೆ ಪಾರ್ಕ್ ಮಾಡ್ತಾರೆ. ಆಮೇಲೆ ಪಾರ್ಕ್ ಮಾಡಿಬಿಟ್ಟು ಒಂದು 300 ಮೀಟರ್ಸ್ ಹಿಂಗೆ ಕಾಡು ಹಿಂಗೆ ನಡ್ಕೊಂಡು ಹೋಗ್ಬೇಕೀಗ. ನಡ್ಕೊಂಡು ಬಂದರೆ ಈ ಸನ್ರೈಸ್ ಪಾಯಿಂಟ್ ನೋಡ್ಬೋದು. ಬಟ್ ವರ್ತ್ ಇಟ್. ಸೊ ಸನ್ರೈಸ್ ಅಂತ ನಾನು ನೋಡೋಕೆ ಬಂದಿದ್ದು ಫಸ್ಟ್ ಟೈಮು, ಬಟ್ ಇಟ್ ಈಸ್ ಸಮಥಿಂಗ್ ಅಂತ. ಇಲ್ಲೆಲ್ಲ ವ್ಯಾಲೀಸ್ ಎಲ್ಲ ಹೆಂಗಿದೆ ನೋಡಿ. ಗಾಳಿ ಮಾತ್ರ ಸಖತ್ ಜೋರಾಗಿ ಹೊಡಿತಾ ಇದೆ ಇಲ್ಲಿ. ಬನ್ನಿ ಹಂಗೆ ಜೀಪ್ ಕಡೆ ಹೋಗೋಣ ಈಗ. ಈ ಥರ ಹೆವಿ ಟ್ರೆಕ್ಕಿಂಗ್ ಇದೆ. ನಾವು ಬೆಳಗ್ಗೆ ಬಂದಾಗ ಅಂತೂ ಫುಲ್ ಕತ್ಲು, ಏನೂ ಕಾಣಲ್ಲ. ಅದಕ್ಕೆ ನಾನು ಇಲ್ಲಿ ಬರ್ತಿರೋ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಆಯಿತಾ. ನೋಡಿ ಫುಲ್ ಜೀಪ್ ಸುರಿಮಳೆನೇ ಇದೆ. ನಮ್ಮ ಜೊತೆ ಬಂದವನು ಕಾಲು ನೋವು ಅಂತ ಮಲ್ಕೊಂಡ. ನನ್ನಂತ ಆ್ಯಕ್ಚುಲಿ ಕಾಲು ಅಂತ ಕರ್ಕೊಂಬೋಣ ಅಂತ. ಬಟ್ ಅವನು ಬರೋ ಪರಿಸ್ಥಿತಿ ಇರಲಿಲ್ಲ ಬಿಡು. ನೆನ್ನೆ ಆ ಟ್ರಕ್ ಸನ್ಸೆಟ್ ಟ್ರಕ್ ಮಾಡಿದ್ರೆ ದೊಡ್ಡ ವಿಷಯ ಆ್ಯಕ್ಚುಲಿ. ಸನ್ರೈಸ್ ಆಗಿದೆ. ಅಲ್ಲಿಂದ ಇಲ್ಲಿ ನೋಡಿ ಫುಲ್ಲು ಆಯಿಲ್ ಮಾರ್ಕ್ಸು. ಯಾವುದೋ ಗಾಡಿ ಮೇಲ್ಗಡೆ ಹೊಡೆದ್ಬಿಟ್ಟು ಮೋಸ್ಟ್ಲಿ ಡಿಫ್ರೆನ್ಸಲ್ಲಿ ಕಿತ್ತೋಗಿದೆ, ನೋಡಬೇಕು.
ಇದೇ ಗಾಡಿ. ಡೀಸೆಲ್ ಆಯಿಲ್ ಇಂಜಿನ್ ಕೆಳಗಡೆ ಏಟ್ ಬಿದ್ದಿದೆ, ಆಯಿಲ್ ಇದಾಗ್ಬಿಟ್ಟಿದೆ. ಇಲ್ಲಿ ನೋಡು ಹೆಂಗೆ, ಇಲ್ಲಿ ನೋಡುವಾಗ ಹೆಂಗೆ ಲೀಕ್ ಆಗ್ತಿದೆ ಇದು ನೋಡಿ. ಈ ಕಡೆ ಆಫ್ ರೋಡ್ ಮಾಡಿಕೊಂಡು ವಾಪಸ್ ಟೆಂಟಿಗಂತೂ ಬಂತು ಸೆಟ್ಲ್ ಆದ್ವಿ. ಬ್ರೇಕ್ಫಾಸ್ಟ್ ಇನ್ನೂ ಬಂದಿಲ್ವಂತೆ, ಅದಕ್ಕೆ ವೇಟ್ ಮಾಡ್ತಿದ್ವಿ. ಸೊ ನನ್ನ ಟೆಂಟಿಂದ ವ್ಯೂ ನೋಡಿ ಹಿಂಗಿದೆ. ಈ ಚೇನ್ನ ಹಿಂಗೆ ತೆಗೆದ್ರೆ ಎದುರುಗಡೆ ಮೌಂಟೇನ್ಸ್ ಈ ಥರ ಆಯಿತಾ. ಆಮೇಲೆ ಟೆಂಟಲ್ಲಿ ಇಬ್ಬರು ಮಲ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ಇವತ್ತಿನ ಪ್ಲ್ಯಾನ್ ಏನಂದರೆ ಫಸ್ಟು ಬ್ರೇಕ್ಫಾಸ್ಟು, ಆಮೇಲೆ ಸ್ನಾನ, ಆಮೇಲೆ ಮಧ್ಯಾಹ್ನ ಊಟ ಹೊರಗೋಗಿ ಸಾಯಂಕಾಲ ರೆಸ್ಟ್ ಮಾಡಿ ನಾಳೆ ಅರ್ಲಿ ಮಾರ್ನಿಂಗ್ ಹೊರಡೋದಂತ ಆಯಿತು. ಹೊರಟು ನಾಳೆ ಸಾಯಂಕಾಲ ಬೆಂಗಳೂರು ಆಯಿತಾ. ಅಲ್ಲ ಇನ್ನೇನಾದರೂ ಮಜವಾಗಾದರೆ ನೋಡೋಣ, ರೆಕಾರ್ಡ್ ಮಾಡೋಣ. ಮತ್ತು ನಮ್ಮ ಬೈಕ್ಸ್ನೆಲ್ಲ ರೆಡಿ ಮಾಡಿಕೊಂಡು ಸೊ ಇಲ್ಲಿ ಅಕ್ಕಪಕ್ಕ ಆದರೆ ಒಂದು ನೋಡೋಕೆ ಹೋಗ್ತಾ ಇದ್ದೀವಿ. ಏನೇನು ನೋಡೋಕೆ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ಎಲಿಫೆಂಟ್ ಕ್ಯಾಂಪ್ ಇದಂತೆ. ಸೊ ಈಗ ನಾವು ಡೈರೆಕ್ಟ್ ಹೋಗ್ತಾ ಇರೋದು ಎಲಿಫೆಂಟ್ ಕ್ಯಾಂಪ್ಗೆ. 4-5 ಕಿಲೋಮೀಟ್ರ್ ದೂರ ಇದೆ ಅಂತೆ. ನೋಡೋಣ, ಇನ್ನೂ ನೋಡ್ಬೇಕು ಅಂದ್ಕೊಂಡಿಲ್ಲ, ಯಾಕಂದರೆ ಮತ್ತೆ ತುಂಬ ಸ್ಟ್ರೈನ್ ಆಗುತ್ತೆ. ಅದಕ್ಕೆ ಒಂದು ಪ್ಲೇಸ್ ನೋಡಿ ಊಟ ಮುಗಿಸ್ಕೊಂಡು ವಾಪಸ್ ಬರೋದಂತ ಅಂದ್ಕೊಂಡಿದ್ವಿ. ನೋಡೋಣ, ಆದರೆ ಅಪ್ಪುಗಳೇ ಡೇಂಜರ್ ಆಗಿದೆ ಇಲ್ಲಿ. ಇನ್ನು ಮೇಲೆ ಹೋಗ್ಬೇಕಾ? ಇಲ್ಲ ಅಲ್ಲ, ಒಂದು ಸಣ್ಣ ಟೀ ಬ್ರೇಕು. ಇಲ್ಲಿ ಅಕ್ಕಪಕ್ಕ ಟೀ ಎಸ್ಟೇಟ್ ಸಖತ್ತಾಗಿದೆ ನೋಡಿ. ಸೂಪರ್ ಆಗಿದೆ ಟೀ ಎಸ್ಟೇಟ್ ಇದು. ಸೊ ನಾವು ಹೋಗ್ತಾ ಇರೋದು ಈಗ ಎಲಿಫೆಂಟ್ ಕ್ಯಾಂಪು. ಸೊ 30 ಕಿಲೋಮೀಟ್ರ್ ದೂರ ನಮ್ಮ ಸ್ಟೇಯಿಂದ. ಸೊ ಆಲ್ರೆಡಿ 14 ಇನ್ನು ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ ಇದೇ ಥರ ರೋಡ್ ಇದೆ ಅಂತೆ. ಬೇಗ ಹೋಗಿ ರೀಚ್ ಆಗುತ್ತೆ ಅನ್ಕೋತೀವಿ. ನೋಡೋಣ ಬನ್ನಿ ಅಂತ ಆಯಿತು. ಬ್ಯಾಕ್ ಆನ್ ಟ್ರ್ಯಾಕ್. ಇದರಿಂದ ಒಂದೇ ರೋಡ್ ಅಂತೆ, ನಮ್ಮ ಶ್ರೀನಿಧರ್ ಹೇಳಿದ್ದಾರೆ. ಹಾಕು, ಸ್ಟಾಪ್ ಮಗ, ಹಾಕು ಮಗ. ಕ್ಯಾಂಪ್ ಬಂದುಬಿಟ್ಟು ಒಂದು ಇನ್ನೂ 10 ಓಕೆ, ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಹಾಯ್, ಓಕೆ. ರೋಡ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ಕ್ಲೀನಾಗಿದೆ ರೋಡು. ಆಗ ಹೊಸ ರೋಡ್ ಅನ್ಬೋದು. ಒಳ್ಳೆ ಟೊಯ್ಲೆಟ್, ಒಳ್ಳೆ ಟ್ವಿಸ್ಟೀಸ್ ಇದೆ ಆಯಿತಾ. ನಂದು ಈ ಗಾಡಿ ಅಲ್ಲ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಿತ್ತು. ಈ ಗಾಡಿಯಲ್ಲಿ ಒದ್ದಾಡ್ತಿದ್ದೀನಿ ನಾನು. ಶ್ರೀನಿಧಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಆಯಿತಾ. ಓಕೆ, ಪಾರ್ಕ್ಗೆ ಎಂಟ್ರಿ. ನೋಡಿದೆ. ಟ್ರ್ಯಾಕ್ಟರ್ ಹಿಂದೆ, ಟ್ರ್ಯಾಕ್ಟರ್ ಸೈಡಲ್ಲಿ, ಹಾಂ ಅಲ್ಲಿ
ಎಸ್ ಅದೇ ಹಿಂಗೆ ಹಾಕೋಣ. ಇದೆ ನೋಡಿ ಆನೆ ಸಫಾರಿ. ಇದ್ರ ಟ್ಯಾರಿಫ್ ಹೇಳ್ತೀನಿ, ಹೆದರ್ಕೋಬೇಡಿ. ಈ ಆನೆ ಮೇಲೆ 10 ನಿಮಿಷ ಕೂರಿಸ್ತಾರೆ, ಅದಕ್ಕೆ 700 ರೂಪಾಯಿ ಚಾರ್ಜು, ಆಯಿತಾ. ಆಮೇಲೆ ಆ 10 ನಿಮಿಷ ಕೂತ್ಕೊಳ್ಳೋದಕ್ಕೆ 1 ಅವರ್ ವೇಟ್ ಮಾಡಬೇಕು, ಆಯಿತಾ. ಅದ್ರ ಬದಲು ನಾನು ರಾಯಲ್ ಎನ್ಫೀಲ್ಡ್ ಮೇಲೆ ಕೂತ್ಕೊಂಡು ಬಂದುಬಿಟ್ಟಿದ್ದೀನಿ, ಏನು ಪ್ರಾಬ್ಲಮ್ಮೇ ಇಲ್ಲ. ಸೊ ರಾಯಲ್ ಎನ್ಫೀಲ್ಡು ಒಂಥರ ಆನೆ ಇದ್ದಂಗೆ ಅಲ್ವ ಮಗ? ರಾಯಲ್ ಎನ್ಫೀಲ್ಡ್ ಆನೆ ಇದ್ದಂಗಲ್ವ ಮಗ? ನಾವು ಆಲ್ರೆಡಿ ಡೈಲಿ 600 ಕಿಲೋಮೀಟ್ರ್ ಸಫಾರಿ ಮಾಡಿದ್ದೀವಿ ನಾವು. ಸಾಕು. 10 ನಿಮಿಷಕ್ಕೆ 700 ರೂಪಾಯಿ ಸ್ವಲ್ಪ ಓವರ್ ಎಕ್ಸ್ಪೆನ್ಸ್ ಆಯಿತು. ಸೊ ಪ್ಲ್ಯಾನ್ ಚೇಂಜು, ಮತ್ತು ಊಟ ವೇಟಿಂಗ್ ಕೂಡ. ಹಾಂ. ಸೊ ಈಗ ಪ್ಲ್ಯಾನ್ ಚೇಂಜು, ಅದಕ್ಕೆ ಫಸ್ಟ್ ಊಟ, ಆಮೇಲೆ ಡ್ಯಾಮು, ಎಕೋ ಪಾಯಿಂಟ್ ಅಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ. ಎಕೋ ಪಾಯಿಂಟ್ ಆಮೇಲೆ ವಾಪಸ್ ನಮ್ಮ ಸ್ಟೇ, ಆಯಿತಾ. ಸೊ ನಾವು ತುಂಬ ದೂರದಿಂದ ಆನೆ ಸಫಾರಿಗೆ ಅಂತಲೇ ಬಂದ್ವಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಪರವಾಗಿಲ್ಲ ಬಿಡಿ, ನೋಡೋಣ ಡ್ಯಾಮು ಹೆಂಗಿದೆ ಅಂತ. ಸೈಡಲ್ಲಿದೆ ಮೆಟಿಪಟ್ಟಿ ಡ್ಯಾಮ್, ಆಯಿತಾ. ಸೊ ನಾ ಫಸ್ಟ್ ಎಕೋ ಪಾಯಿಂಟ್ ಹೋಗ್ಬೇಡಪ್ಪ. ಓಕೆ. 2 ವೀಲರ್ ಪಾರ್ಕಿಂಗ್ 10 ರೂಪಾಯಿ, 3 ವೀಲರ್ ಪಾರ್ಕಿಂಗ್ 10 ರೂಪಾಯಿ, 4 ವೀಲರ್ ಪಾರ್ಕಿಂಗ್ 20 ರೂಪಾಯಿ, ವ್ಯಾನ್ ಟೆಂಪೋ. ಓಕೆ, ಆನೆ ಇಲ್ಲ ಮಗ. ಓಕೆ ನೋಡಿ. ಸೊ ಫೈನಲಿ ಬೋಟಿಂಗ್ ಮಾಡೋದು ಅಂತಾಯಿತು. ನಮ್ಮ ಶ್ರೀನಿಧಿ ಅವರಿಗೆ ಆನೆ ಮೇಲೆ ಕೂತ್ಕೊಳ್ಳೋಕೆ ಸಿಕ್ಕಿಲ್ಲ, ಅದಕ್ಕೆ ಬೋಟ್ ಮೇಲೆ ಕೂತ್ಕೋತಾರಂತೆ. 400 ರೂಪೀಸ್ ಪರ್ ಪರ್ಸನ್ನು. ಅಮ್ಮ ನಾವೆಲ್ಲೋದ್ರು ನಮ್ಮ ಪರಂಪರೆ ಅಂತ ಇವತ್ತು ಆಫ್ ರೋಡ್ ಸಿಕ್ಬಿಡಿ, 2ನೇ ಆಫ್ ರೋಡು. ಅವಾಗೊಂದು ಆಫ್ ರೋಡ್ ಸಿಕ್ತು, ನಾನು ವೀಡಿಯೋ ಮಾಡಿಲ್ಲ. ಓ ಅಂಕಲ್ ನೀವು ಜೋರಾಗಿ ಬೈತವ್ರೆ. ಹಾಂ ಸರಿ ಮಗ. ಅಣ್ಣ ಅಂಕಲ್ ಹೊಡೆದ್ಬಿಡ್ತಾನೆ ಅಂದ್ಕೊಂಡೆ ಮಗ ನಿಮಗೆ. ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಅನಿಸುತ್ತೆ. ಅವ್ನು ಕೇಳ. ಹಾಂ ಟರ್ನ್ ಮಾಡು. ಅನಂತ ಅವ್ರ ಒಂದು ಫ್ಯಾಮಿಲಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಮಗ ನಮಗೆ. ಹೌದಾ? ಹಾಂ, ಅವ್ರ ಸೇರ್ಕೊಂಡು ಬೋಟಿಂಗ್ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಟಿಕೆಟ್, ಆಯಿತಾ. ಊಟದ ರಿವ್ಯೂ ಕೊಡೋಕ್ಕೆ, ತಮಿಳ್ ಮಾತಾಡೋಕ್ಕೆ ಮತ್ತು ಫ್ಯಾಮಿಲಿ ಅರೇಂಜ್ ಮಾಡೋಕ್ಕೆ ಬೆಸ್ಟು ಅನಂತು ಅಲ್ವಾ ಅನಂತ್? ಮತ್ತು 200ನ 600 ಥರ ಓಡ್ಸೋಕ್ಕೆ. ರೆಸ್ಟೋರೆಂಟ್ಗಂತೂ ಬಂದ್ವಿ, ಲೇಕ್ ವ್ಯೂ ರೆಸ್ಟೋರೆಂಟ್ ಆ್ಯಂಡ್ ಕ್ಯಾಫೆ ಅಂತೆ. ಸೊ ನಮ್ಮ ಶ್ರೀನಿಧಿ ಮತ್ತು ಅನಂತ್ ಅವ್ರು ಆರ್ಡ್ರ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಫ್ರೈಡ್ ರೈಸ್ ಮತ್ತು ಗೋಬಿ ಆರ್ಡ್ರ್ ಮಾಡ್ಬೋದು. ನಾನು ಶ್ರೀನಿಧಿ. ಏನು ಮಗ ಫ್ರೈಡ್ ರೈಸು? ಹಾಂ, ಗೋಬಿ ಚಿಲ್ಲಿ ಇಸ್ ಫೈನ್ ಮಗ. 2 ಫ್ರೈಡ್ ರೈಸು, 1 ಗೋಬಿ ಚಿಲ್ಲಿ. 2 ಫ್ರೈಡ್ ರೈಸಾ? ಹಾಂ ತಿನ್ನೋಣ. ಒಂದು ಚಿಕನ್ ಫ್ರೈಡ್ ರೈಸ್. 1 ಚಿಕನ್ ಫ್ರೈಡ್ ರೈಸ್. ನಾನ್ ವೆಜ್ ಮ್ಯಾನ್. ಒನ್. ಸೊ ನಮ್ಮ ಫಸ್ಟ್ ಆರ್ಡರು, ಸೆಕೆಂಡ್ ಆರ್ಡರ್ ಫಸ್ಟ್ ಬಂದಿದೆ, ಅದು ಜ್ಯೂಸು ಲೈಮ್ ಸೋಡಾ. ಥ್ಯಾಂಕ್ಸ್ ಮಗ. ನೀಟಾಗಿ ಸರ್ವ್ ಮಾಡ್ತಾ ಇದ್ದೀನಿ ಅಂತ. ಇದು ಪನ್ನೀರ್ ಚಿಲ್ಲಿ ಮತ್ತು ಫ್ರೈಡ್ ರೈಸು, ವೆಜ್ ಫ್ರೈಡ್ ರೈಸು. ಆಮೇಲೆ ಇನ್ನೊಂದು ಫ್ರೈಡ್ ರೈಸು. ಅನಂತ್ ಚಿಕನ್ ಫ್ರೈಡ್ ರೈಸ್ ಮೋಸ್ಟ್ಲಿ ಆರ್ಡರ್ ಮಾಡ್ಕೊಂಡಿದ್ದಾನೆ. ಬ್ರೈಟ್ ಫ್ಯೂಚರ್ ಇದೆ ಮಗನಿಗೆ. ಥ್ಯಾಂಕ್ಸ್ ಮಗ. ನೋಡಿ ಎಷ್ಟು ಚೆನ್ನಾಗಿ ಸೇವ್ ಮಾಡ್ತೀನಿ. ಆಯಿತು. ಫ್ರೈಡ್ ರೈಸ್ ಒಂಚೂರು ಚೆನ್ನಾಗಿರಲಿಲ್ಲ. ಏನಂತೆ ಮಗ, ಅರ್ಧನೂ ತಿನ್ನೋಕ್ಕಾಗಿಲ್ಲ ಅಂತ. ಚೆನ್ನಾಗಿತ್ತಾ? ಒಂಚೂರು ಚೆನ್ನಾಗಿರಲಿಲ್ಲ. ಆದರೆ ನಮ್ಮ ಅನಂತ್ ಪಾಪ ಫುಲ್ ಚಿಕನ್ ರೈಸ್ನ ಖಾಲಿ ಮಾಡೋದು. ಚಿಕನ್ ರೈಸ್ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಹಾಂ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕೀಳಪೊಯ್ ಬೋಟಿಂಗ್ಗೆ. ಫೈನಲಿ ನಾವೀಗ 1080 ರೂಪೀಸ್ಗೆ ಐಸ್ 3 ಜನಕ್ಕೆ ಹೋಗ್ತಾಯಿದ್ದೀವಿ. ಇದು ಸ್ಕ್ಯಾನ್ ಆ್ಯಂಡ್ ಪೇ ಅಂತೆ. ಇದು ಫಿಲ್ ಮಾಡಬೇಕಂತೆ. ಎಲ್ಲ ಮಾಡಿ ಮತ್ತೆ ಸಿಗೋಣ. ಇದು ಬಂದು ಮಾಟುಪಟ್ಟಿ ಡ್ಯಾಮ್ ರಿವರ್ ವಾಟರ್ ಇದು, ಆಯಿತಾ. ಬೋಟಿಂಗ್ ಅಲ್ಲಿಂದ ಹೋಗಿ ಬೋಟಿಂಗ್ ಮಾಡೋದಂತೆ. ಬನ್ನಿ ಆ ಕಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಬೇರೆ ಥರ ಬೋಟ್ ಇದೆ. ಈ ಬೋಟ್ ಬಂದ್ಬಿಟ್ಟು ಫುಲ್ ಖಾನ್ದಾನ್ ಕರ್ಕೊಂಡು ಹೋಗೋಕ್ಕೆ,
ಸೊ ಆಮೇಲೆ ಇದು ಫನ್ ಫ್ಯಾಮಿಲಿ. ಆಮೇಲೆ ಇಲ್ಲಿ 3 ಜನಕ್ಕೆ, ಅಲ್ಲಿ 5 ಜನಕ್ಕೆ ಬೋಟಿಂಗ್ ಎಲ್ಲ ಇದೆ. 7, 5, 20 ಬೋಟಿಂಗು. ನಮ್ಮದು ಟಿಕೆಟ್ ತೊಗೊಂಡು ನೋಟ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಮ್ಮದಂತೆ. ವಿಲ್ ವೇಟ್. ಫೈನಲಿ ಗೆಟಿಂಗ್ ಇನ್ ಟು ದ ಬೋಟ್. ನಾವು ಗೇರ್ಸ್ ಎಲ್ಲ ಹಾಕೋತಿದ್ದೀವಿ. ನಮ್ಮ ಅನಂತವ್ರು ಎದುರು ಕೂತ್ಕೊಂಡಿದ್ದಾರೆ, ನಮ್ಮ ಶ್ರೀನಿಧಿಯವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಸೂಪರ್ ಆಗಿತ್ತು ರೈಡು. ಸೂಪರ್ ಆಗಿತ್ತು. ಡ್ರೈವರ್ ನಮ್ಮ ರಿವ್ಯೂ ರಾಜ 15 ನಿಮಿಷ ರೈಡು. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಸಖತ್ತಾಗಿತ್ತು ಮಾತ್ರ. ಸಿಕ್ಸಾಗ್ ಇರುತ್ತೆ ಬೋಟಿಂಗ್ ಅಲ್ಲಿ. ಮತ್ತೆ ಅವನು ಇವನಿದಲ್ಲ ಡ್ರಿಫ್ಟಿಂಗ್ ಮಾಡಿಸಿದ್ದು ಅದೇ ಅಲ್ಲ, ಅವನು ಬೋಟ್ ಡ್ರೈವರ್ ಪಾಪ ಎಕ್ಸ್ಟ್ರಾ ಎಫರ್ಟ್ ಆಗ್ಬಿಟ್ಟು ಡ್ರಿಫ್ಟ್ ಎಲ್ಲ ಮಾಡಿಸ್ದ. ಆ್ಯಕ್ಚುಲಿ ಚೆನ್ನಾಗಿತ್ತು. ಆಯ್ತಾ, ಸೂಪರ್. ಸೊ ಇಲ್ಲಿಂದ ಎಲ್ಲಿ ಮಗ? ಇಲ್ಲಿಂದ 5 ಜನಕ್ಕೆ 5 ಜನ ಬಂದರೆ 1000 ರೂಪಾಯಿ. 15 ನಿಮಿಷ ಬೋಟು. ನಾವು 3 ಜನಕ್ಕೆ 1000 ರೂಪಾಯಿ ಕೊಟ್ವಿ. ಆದರೆ ಡೀಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆಗಿಲ್ಲ ಅದು. ಸೊ ಬೋಟ್ ರೈಡ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಆಯಿತಾ, ಸೊ ಇಲ್ಲಿಂದ ಈಗ ನಮ್ಮ ಬ್ಯಾಕ್ ಟು ಸ್ಟೇ ಕ್ಯಾಂಪಿಗೆ. ನಾಳೆ ಪ್ರಾಬಬ್ಲಿ ಅರ್ಲಿ ಮಾರ್ನಿಂಗ್ 5 o'clock 6 o'clockಗೆ ಬ್ಯಾಕ್ ಟು ಬೆಂಗಳೂರು ಅನ್ಕೋತೀನಿ. ಸೊ ಆಲ್ರೈಟ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಡ್ ಸೇಫ್, ಸ್ಟೇ ಸೇಫ್, ಬಿ ಸೇಫ್. ಅಡಿಯೋಸ್.